ಅಪಪ್ರಚಾರ ಮತ್ತು ಸತ್ಯಕ್ಕೆ ದೂರವಲ್ಲದ ವಿಚಾರವನ್ನು ಮುಂದಿಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಆ ಕಾಮಗಾರಿಯನ್ನು ತಡೆ ಹಿಡಿದ್ರು. ಕೆಲವರಿಗೆ ಹೊಟ್ಟೆ ಕಿಚ್ಚಿರ್ತದೆ, ಕೆಲವರಿಗೆ ಹಸುವೆ ಇರ್ತದೆ. ನೋಡಿ, ಯಾರಿಗಾರ ಹೊಟ್ಟೆ ನೋವು ಬಂದಿಲ್ಲ ಎಲ್ಲ ಡಾಕ್ಟರ್ ಯಾರು ಬೇಕಾದ್ರೂ ಔಷಧಿ ಕೊಡ್ತಾರೆ. ₹1 ಬಿಲ್ ಕೊಟ್ಟಿಲ್ಲ, ಆದ್ರೆ ಅವ್ಯವಹಾರ ಆಗಿದೆ ಅಂತ ಒಂದು ದೊಡ್ಡ ಸುದ್ದಿನೇ ಹಂಚಿದ್ರು. ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭವಾಗಿರುವ ಅಭಿವೃದ್ಧಿನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡಬೇಕು ಮಾತ್ರ ಮಾಡ್ತೇನೆ. ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಯನ್ನ ಮತ್ತೆ ಅದಕ್ಕೆ ಚಾಲನೆ ಕೊಡಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಾವುದೇ ಕಾಮಗಾರಿಗೂ ನಾನು ವಿಧಾನ ಪರಿಷತ್ತಿನಲ್ಲಿ ಪ್ರಸ್ತಾಪ ಮಾಡಿದರೆ ಅವರು ಆ ಕೆಲಸವನ್ನ ತಡೆ ಹಿಡಿದಿದ್ದಾರೆ ಹೊರತು ನಾನಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲೇ ಶಾಸಕ ತಮ್ಮಯ್ಯ ಹಾಗೂ ಎಂಎಲ್ಸಿ ಸಿಟಿ ರವಿ ಕಿತ್ತಾಡಿಕೊಂಡಿದ್ದಾರೆ. ಹೌದು, ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆ ಹೊರರೋಗಿ ವಿಭಾಗದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಟಿ ರವಿಯವರು ಬಸವನಹಳ್ಳಿ ಕೆರೆ ಅಭಿವೃದ್ಧಿಗೆ ಹಾಗೂ ತನ್ನ ಅವಧಿಯ ಕಾಮಗಾರಿಗಳಿಗೆ ತಡೆ ಹಿಡಿಯಲಾಗಿದೆ ಎಂದು ಸಿಟಿ ರವಿ ಭಾವುಕರಾದರು. ಮಾಧ್ಯಮ ಮಿತ್ರರೇ, ನನ್ನ ಬಹು ವರ್ಷಗಳ ಕನಸು ಚಿಕ್ಕಮಗಳೂರಿಗೆ ಒಂದು ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋದು. 19ರಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಕಾರದಿಂದ ಮಂಜೂರು ಮಾಡಿಸಿ 25/12/2020 ಭೂಮಿ ಪೂಜೆ ನೆರವೇರಿಸಿದ್ವಿ. ಮೆಡಿಕಲ್ ಕಾಲೇಜಿಗೆ ಸುಮಾರು ₹339 ಕೋಟಿ ವೆಚ್ಚದ್ದು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ₹175 ಕೋಟಿ ಆದರೆ ಮಹಿಳಾ ಮತ್ತು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ₹105 ಕೋಟಿ. ಹಾಗೆ ಈ OPD ಇವತ್ತೇನು ಉದ್ಘಾಟನೆ ಮಾಡ್ತಾ ಇದ್ದೀವಿ, ಆ OPD ₹20 ಕೋಟಿ OPD ಎಲ್ಲ ಸೇರಿದ್ರೆ ₹640 ಕೋಟಿ ಹೆಚ್ಚಿನ ಕಾಮಗಾರಿಯನ್ನ ಶಂಕುಸ್ಥಾಪನೆ ನೆರವೇರಿಸಿದ್ವಿ. ಒಂದೊಂದೇ ಕಾಮಗಾರಿ ಪೂರ್ಣ ಆದಂತೆ ಉದ್ಘಾಟನಾ ಕಾರ್ಯವನ್ನು ಕೂಡ ನೆರವೇರಿಸ್ತಾ ಇದ್ದೀವಿ. ನಾವು ಸಾರ್ವಜನಿಕ ಜೀವನದಲ್ಲಿದ್ದಾಗ ಎಷ್ಟು ವರ್ಷ ಇದ್ದ ಅನ್ನೋದು ವ್ಯಕ್ತಿಗತ ಹೆಗ್ಗಳಿಕೆ ಆಗ್ಬೋದು. ಏನ್ ಮಾಡಿದ್ವಿ, ಏನ್ ಬಿಟ್ಟು ಹೋದ್ವಿ ಅನ್ನೋದು ಸಾರ್ವಜನಿಕರಿಗೆ ನಾವು ಬಿಟ್ಟು ಹೋಗ್ತಕ್ಕಂಥ ಹೆಜ್ಜೆ ಗುರುತಾಗುತ್ತೆ. ಆ ನೆಲೆಯಲ್ಲೇನೆ ಚಿಕ್ಕಮಗಳೂರು ಅಭಿವೃದ್ಧಿ ಪಥದಲ್ಲಿ ಹಿಂದುಳಿಬಾರದು ಅಂತ ಆಲೋಚನೆ ಮಾಡಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮೊದಲುಗೊಂಡು ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ, ನ್ಯಾಯಾಲಯ ಸಂಕೀರ್ಣ ಮುಂದುವರೆದು ಚಿಕ್ಕಮಗಳೂರು ಬಸವನಹಳ್ಳಿ ಕೆರೆನ ಸುಂದರವಾಗಿ ಅಭಿವೃದ್ಧಿಪಡಿಸುವಂತ ಕನಸು ಕಂಡು ಆ ಕೆಲಸಕ್ಕೂ ಕೂಡ ಪ್ರಾರಂಭವನ್ನ ಮಾಡಿದ್ವಿ. ನೋಡಿ, ಏನಾಗ್ತದೆ, ಕೆಲವೊಮ್ಮೆ ಅಪಪ್ರಚಾರ ಮತ್ತು ಸತ್ಯಕ್ಕೆ ದೂರವಲ್ಲದ ವಿಚಾರವನ್ನು ಮುಂದಿಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಆ ಕಾಮಗಾರಿಯನ್ನು ತಡೆ ಹಿಡಿದ್ರು. ₹1 ಬಿಲ್ ಕೊಟ್ಟಿಲ್ಲ, ಆದ್ರೆ ಅವ್ಯವಹಾರ ಆಗಿದೆ ಅಂತ ಒಂದು ದೊಡ್ಡ ಸುದ್ದಿನೇ ಹಂಚಿದ್ರು, ಪತ್ರಗಳನ್ನು ಬರೆದ್ರು. ನಷ್ಟ ಚಿಕ್ಕಮಗಳೂರು ಜನತೆಗೆ. ಯಾಕೆಂದ್ರೆ ₹1 ಪೇಮೆಂಟ್ ಆಗದೆ ಅವ್ಯವಹಾರ ಆಗಿದೆ ಅನ್ನುವಂತ ಒಂದು ಪತ್ರ ಬರೆದು ಸುದ್ದಿ ಹಾಕಿ ನಿಲ್ಲಿಸ್ಬಿಟ್ರು. ನಾನು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ತೇನೆ, ಚಿಕ್ಕಮಗಳೂರಿಗೆ ಅನ್ಯಾಯ ಆಗಬಾರ್ದು. ಆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ನೀವು ಅದನ್ನು ಲೀಡ್ ಮಾಡಿ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಯನ್ನ ನ್ಯಾಯಯುತವಾಗಿ ಏನಾದ್ರು ತಪ್ಪಾಗಿದ್ರೆ ಕ್ರಮ ತಗೊಳ್ಳೋದು ಬೇರೆ, ಏನೂ ಆಗದಲ್ಲೇ ತಡೆ ಹಿಡಿದಿರ್ತಕ್ಕಂಥ ಕಾಮಗಾರಿಗೆ ಮತ್ತೆ ಅದಕ್ಕೆ ಚಾಲನೆ ಕೊಡಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಚಿಕ್ಕಮಗಳೂರಿಗೆ ಅದೊಂದು ಕಳಶಪ್ರಾಯವಾಗಿ ಆಗಬೇಕಲ್ಲೇ DC ಕಾಂಪ್ಲೆಕ್ಸ್ ಆಗ್ತಾ ಇದೆ. ಇದಕ್ಕೆ ಶಾಸಕ ತಮ್ಮಯ್ಯ ವೇದಿಕೆ ಮೇಲೆಯೇ ಸಿಟಿ ರವಿಗೆ ಟಾಂಗ್ ಕೊಟ್ರು. ನಾನು ಯಾವುದೇ ಅಭಿವೃದ್ಧಿಯನ್ನ ತಡೆ ಹಿಡಿದಿಲ್ಲ, ಯಾರಿಗೂ ಪತ್ರವನ್ನ ಬರೆದಿಲ್ಲ, ಒಂದು ರಸ್ತೆಗೂ ಅನುದಾನ ತಂದಿಲ್ಲ ಎಂದು ನನ್ನನ್ನು ಟೀಕೆ ಮಾಡ್ತಾರೆ. ನಾನು ಎಷ್ಟು ಅನುದಾನ ತಂದಿದ್ದೇನೆ ಎಂದು ಕ್ಷೇತ್ರದ ಜನತೆಗೆ ಗೊತ್ತು. ನನಗಿನ್ನೂ ಸಮಯವಿದೆ, ಇನ್ನು 3 ವರ್ಷ ಬಾಕಿ ಇದೆ. ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಎಂದು 5 ವರ್ಷದ ಬಳಿಕ ಅಭಿವೃದ್ಧಿಯ ಕಾರ್ಡ್ ಹಿಡ್ಕೊಂಡು ಜನರ ಬಳಿ ಹೋಗ್ತೀನಿ. ಆಗ ಜನರು ತೀರ್ಮಾನ ಮಾಡ್ತಾರೆ ಅಂತ ವೇದಿಕೆ ಮೇಲೆಯೇ ಶಾಸಕ ತಮ್ಮಯ್ಯ ಟಾಂಗ್. ಅದಕ್ಕೂ ಶಂಕುಸ್ಥಾಪನೆಯನ್ನ ಮಾಡುವ ಕೆಲಸವನ್ನ ಮಾಡ್ತೇವೆ. ಯಾವುದೇ ಕಾಮಗಾರಿಗಳಿಗೆ ಇವತ್ತು ನಾವು ಯಂತ್ರಮುಖಿ ಕೆರೆ ವಿಷಯ ಪ್ರಸ್ತಾಪ ಆಯಿತು.
ದಂಟ್ರಮುಕ್ಕಿ ಕೆರೆ ವಿಷಯದಲ್ಲಿ ಅದು ಇಡೀ ಚಿಕ್ಕಮಗಳೂರು ಜನಕ್ಕೆ ಕಳೆದ 20 ವರ್ಷಗಳಲ್ಲಿ ಆ ಕೆರೆ ಬಗ್ಗೆ ಎಷ್ಟೆಷ್ಟು ಅಭಿಪ್ರಾಯ ಬಂದಿದೆ ಗೊತ್ತಿದೆ. ನಾನು ಖಂಡಿತ ದಂಟ್ರಮುಕ್ಕಿ ಕೆರೆಗೂ ನಾನು ಆ ಕೆಲಸ ಮಾಡಬಾರದು ಅಂತ ಲೆಟರ್ ಕೊಟ್ಟಿಲ್ಲ. ಯಾವುದೇ ಕಾಮಗಾರಿಗೂ ನಾನು ಲೆಟರ್ ಕೊಟ್ಟಿಲ್ಲ. ಶಾಸಕ ತಮ್ಮಯ್ಯವರ ಭಾಷಣ ಮುಗಿಯುತ್ತಿದ್ದಂತೆ ಸಿಟಿ ರವಿಯವರು ಕೈ ಮುಗಿದು ವೇದಿಕೆಯಿಂದ ಇಳಿದಿದ್ದಾರೆ. ಬಳಿಕ ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿ ಪರ ಘೋಷಣೆ ಕೂಗಿ ಹೆಗಲ ಮೇಲೆ ಹೊತ್ತು ಕುಣಿದಾಡಿದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.